Hello guys, welcome back to our channel SLN College Videos. Myself Tejas. Today we are going to learn about consignment account. What is consignment? Consignment is an agreement under which manufacturer and wholesaler sends goods to his agents for the purpose of sales. ಅಂದರೆ ಮ್ಯಾನುಫ್ಯಾಕ್ಚರರ್ ಮತ್ತು ಹೋಲ್ಸೇಲರ್ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಹೇಗೆ ಅಂದರೆ ಮ್ಯಾನುಫ್ಯಾಕ್ಚರರು ಗೂಡ್ಸ್ನ ಹೋಲ್ಸೇಲರ್ಗೆ ಸೆಂಡ್ ಮಾಡ್ತಾರೆ. ಯಾಕೆಂದರೆ ಫಾರ್ ದ ಪರ್ಪಸ್ ಆಫ್ ಸೇಲ್ಸ್. ಇದರಲ್ಲಿ 2 ಪರ್ಸನ್ಸ್ ಬರ್ತಾರೆ. ಒನ್ ಈಸ್ ಕನ್ಸೈನರ್, ಸೆಕೆಂಡ್ ಒನ್ ಕನ್ಸೈನಿ. ಕನ್ಸೈನರ್ ಅಂದರೆ ದ ಪರ್ಸನ್ ಸೆಂಡಿಂಗ್ ದ ಗೂಡ್ಸ್ ಆನ್ ಕನ್ಸೈನ್ಮೆಂಟ್ ಟು ದ ಅನದರ್ ಪರ್ಸನ್ ಈಸ್ ಕಾಲ್ಡ್ ಕನ್ಸೈನರ್. ಅಂದರೆ ಗೂಡ್ಸ್ನ ಯಾರು ಕನ್ಸೈನಿಗೆ ಕಳಿಸ್ಕೊಡ್ತಾರೆ ಅವ್ರನ್ನ ಕನ್ಸೈನರ್ ಅಂತ ಕರೀತಾರೆ. ಸೆಕೆಂಡ್ ಒನ್ ಕನ್ಸೈನಿ. ದ ಪರ್ಸನ್ ಟು ಹೂಮ್ ದ ಗೂಡ್ಸ್ ಆರ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಈಸ್ ಕಾಲ್ಡ್ ಕನ್ಸೈನಿ. ಅಂದರೆ ಗೂಡ್ಸ್ನ ಯಾರು ರಿಸೀವ್ ಮಾಡ್ಕೊಳ್ತಾರೆ ಅವ್ರನ್ನ ಕನ್ಸೈನಿ ಅಂತ ಕರೀತಾರೆ ಆರ್ ಏಜೆಂಟ್ ಅಂತ ಕರೀತಾರೆ. ನೆಕ್ಸ್ಟ್ ಇದರಲ್ಲಿ ಕಮಿಷನ್ ಅನ್ನೋ ವರ್ಡ್ ಕಾನ್ಸೆಪ್ಟ್ ಬರುತ್ತೆ. ಕಮಿಷನ್ ಅಂದರೆ ಕಮಿಷನ್ ಈಸ್ ದ ರೆವಿನ್ಯೂ ರೇಷಿಯೋ ಪೇಯ್ಡ್ ಟು ದ ಕನ್ಸೈನಿ ಬೈ ದ ಕನ್ಸೈನರ್ ಬೈ ದ ಸರ್ವಿಸ್ ರೆಂಡರ್ಡ್ ಬೈ ದ ಕನ್ಸೈನಿ ಇನ್ ಸೆಲ್ಲಿಂಗ್ ದ ಕನ್ಸೈನ್ಡ್ ಗೂಡ್ಸ್. ಅಂದರೆ ಕನ್ಸೈನಿಗೆ ಕನ್ಸೈನರ್ ಒಂದು ಅಮೌಂಟ್ ಕೊಡ್ತಾರೆ. ಯಾಕೆಂದರೆ ಕನ್ಸೈನಿ ಹತ್ರದಿಂದ ಅವರು ಸರ್ವಿಸ್ನ ತೊಗೊಂಡಿರ್ತಾರೆ. ಸೊ ಗೂಡ್ಸ್ನ ಸೆಲ್ ಮಾಡೋದಕ್ಕೆ ಅವರು ಹೆಲ್ಪ್ ಮಾಡಿರೋದ್ರಿಂದ ಅವ್ರಿಗೆ ಕಮಿಷನ್ ಅಂತ ಒಂದು ಅಮೌಂಟ್ನ ಕನ್ಸೈನಿಗೆ ಕೊಡ್ತಾರೆ. ಕಮಿಷನ್ನಲ್ಲಿ 3 ಟೈಪ್ಸ್ ಆಫ್ ಕಮಿಷನ್ಸ್ ಇದೆ. ಫಸ್ಟ್ ಒನ್ ಆರ್ಡಿನರಿ ಕಮಿಷನ್. ಆರ್ಡಿನರಿ ಕಮಿಷನ್ ಅಂದರೆ ರೆಗ್ಯುಲರ್ ಬೇಸಿಸ್ ಮೇಲೆ ಕನ್ಸೈನಿಗೆ ಕನ್ಸೈನರ್ ಅಮೌಂಟ್ನ ಕೊಡ್ತಾ ಇರ್ತಾರೆ. ಸೆಕೆಂಡ್ ಒನ್ ಡೆಲ್ ಕ್ರೆಡಾರ್ ಕಮಿಷನ್. ದ ಕಮಿಷನ್ ಪೇಯ್ಡ್ ಟು ದ ಕನ್ಸೈನಿ ವೆನ್ ಹಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಬ್ಯಾಡ್ ಡೆಟ್ಸ್ ಇನ್ಕರ್ಡ್ ಔಟ್ ಆಫ್ ಕ್ರೆಡಿಟ್ ಸೇಲ್ಸ್ ಬೈ ಹಿಮ್ ಈಸ್ ಕಾಲ್ಡ್ ಡೆಲ್ ಕ್ರೆಡಾರ್ ಕಮಿಷನ್. ಅಂದರೆ ಕನ್ಸೈನಿ ಯಾರಿಗಾದ್ರೂ ಕ್ರೆಡಿಟ್ ಸೇಲ್ಸ್ನ ಕೊಟ್ಟಿದ್ರೆ ಆಗ ಆ ಅಮೌಂಟ್ ಏನಾದರೂ ವಾಪಸ್ ಕೊಡದೇ ಇದ್ದಾಗ ಈ ಕನ್ಸೈನಿ ರೆಸ್ಪಾನ್ಸಿಬಲ್ ಆಗ್ತಾರೆ. ಸೊ ಈ ಅಮೌಂಟ್ನ ಬ್ಯಾಡ್ ಡೆಟ್ಸ್ ಏನಿರುತ್ತೆ ಆ ಅಮೌಂಟ್ನ ಕನ್ಸೈನರ್ಗೆ ಫುಲ್ ಅಮೌಂಟ್ನ ಕೊಡಬೇಕಾಗುತ್ತೆ. ಸೊ ಅದಕ್ಕೆ ಡೆಲ್ ಕ್ರೆಡಾರ್ ಕಮಿಷನ್ ಅಂತ ಕನ್ಸೈನಿಗೆ ಕನ್ಸೈನರ್ ಕೊಡ್ತಾರೆ. ನೆಕ್ಸ್ಟ್ ಥರ್ಡ್ ಒನ್ ಓವರ್ ರೈಡಿಂಗ್ ಕಮಿಷನ್. It is an extra commission allowed by the consignor to the consignee to promote sales at higher price than specified or to encourage the consignee to put hard work in introducing new product in the market. ಅಂದರೆ ಕನ್ಸೈನಿಗೆ ಸ್ವಲ್ಪ ಎಕ್ಸ್ಟ್ರಾ ಕಮಿಷನ್ ಕೊಡ್ತಾರೆ. ಯಾಕೆಂದರೆ ಅವರು ಸೇಲ್ಸ್ನ ಜಾಸ್ತಿ ಮಾಡ್ತಾರೆ ಮತ್ತು ಜಾಸ್ತಿ ಅಮೌಂಟ್ಗೆ ಸೇಲ್ ಮಾಡಿಕೊಡ್ತಾರೆ. ಅವ್ರಿಗೆ ಲಾಭ ಆಗೋದ್ರಿಂದ ಅವ್ರನ್ನ ಪ್ರಮೋಟ್ ಮಾಡೋದಕ್ಕೆ ಎನ್ಕರೇಜ್ ಮಾಡೋದಕ್ಕೆ ಕನ್ಸೈನಿಗೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಅಂತ ಕೊಡ್ತಾರೆ. ಸೊ ಅದನ್ನು ಓವರ್ ರೈಡಿಂಗ್ ಕಮಿಷನ್ ಅಂತ ಕರೀತಾರೆ. ಲೆಟ್ ಅಸ್ ಸ್ಟಾರ್ಟ್ ಟು ಸಾಲ್ವ್ ದ ಪ್ರಾಬ್ಲಮ್. ಲೆಟ್ ಅಸ್ ಸಿ ದ ಕ್ವಶನ್. ರಾಮ್ ಕನ್ಸೈನ್ಡ್ 100 kg ಆಫ್ ಆ್ಯಪಲ್ ಟು ಲಕ್ಷ್ಮಣ್, ದ ಕಾಸ್ಟ್ ಬೀಯಿಂಗ್ ₹60 per kg. ರಾಮ್ ಇನ್ಕರ್ಡ್ ಫ್ರೈಟ್ ಚಾರ್ಜ್ಡ್ ಆಫ್ ₹8,000. ದ ಲಾಸ್ ಆಫ್ 20% ಈಸ್ ಅನ್ಅವೈಲಬಲ್. ಕ್ಯಾಲ್ಕುಲೇಟ್ ದ ಕಾಸ್ಟ್ per kg ಆಫ್ ಆ್ಯಪಲ್. In this, Ram is consignor and Lakshman is consignee. Ram sending 100 kg of apple to the consignee, that is Lakshman. The cost of apple is ₹60 per kg. Ram has incurred some freight charge of ₹8,000, that is shipping charges. Let us solve the question. ಕ್ವಶನಲ್ಲಿ ಅವ್ರು ಕೇಳಿರೋದು ಕ್ಯಾಲ್ಕುಲೇಟ್ ದ ಕಾಸ್ಟ್ ಪರ್ kg ಆಫ್ ಆ್ಯಪಲ್. ಒಂದು kg ಆ್ಯಪಲ್ಗೆ ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದನ್ನ ನಾವು ಕಂಡುಹಿಡ್ಕೊಳ್ಬೇಕು. ಸೊ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಪರ್ kg ಆಫ್ ಆ್ಯಪಲ್. ಸೊ ಫಸ್ಟು ಅವ್ರ ಕ್ವಶನಲ್ಲಿ ಕೊಟ್ಟಿರೋದು ನೋಡಿ, ಕಾಸ್ಟ್ ಆಫ್ 100 kg ಆಫ್ ಆ್ಯಪಲ್ಗೆ ₹60 ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ನಮಗೆ 6,000 ಆಗುತ್ತೆ. ನೆಕ್ಸ್ಟು ಫ್ರೈಟ್, ಅವ್ರಿಗೆ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಆಗಿದೆ. ಸೊ ಏನಂದರೆ ಫ್ರೈಟ್ ಆಗಿದೆ. ಎಷ್ಟಾಗಿದೆ ಅಂದರೆ 8,000 ಅವರೇ ಕೊಟ್ಟಿದ್ದಾರೆ. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳಿ, 14,000 ಆಗುತ್ತೆ. ಸೊ ಇವಾಗ ನಮಗೆ ಕಾಸ್ಟ್ ಪರ್ 100 kgಗೆ ಎಷ್ಟಾಯಿತು ಅಂತ ಗೊತ್ತಾಯಿತು ನಮಗೆ, ಪ್ಲಸ್ ಫ್ರೈಟ್ ಎಷ್ಟಾಗಿದೆ ಅಂತ ನಾವು ಗೊತ್ತಾಗಿದೆ. ಸೊ ಇವಾಗ ನಾವು ಕಾಸ್ಟ್ ಪರ್
ಪರ್ ಕೆ ಜಿಗೆ ಎಷ್ಟಾಗುತ್ತೆ ಅಂತ ನೋಡ್ಕೊಳ್ಬೇಕು. ಸೊ ಕಾಸ್ಟ್ ಪರ್ ಕೆ ಜಿ ಈಕ್ವಲ್ಸ್ 14,000 ಡಿವೈಡೆಡ್ ಬೈ ಲಾಸು 20% ಆಗಿದೆ ಅಂತ ಹೇಳಿದ್ದಾರೆ. ಸೊ 100ಅಲ್ಲಿ 20ನ ಮೈನಸ್ ಮಾಡಿದ್ರೆ ನಮಗೆ 80 ಸಿಗುತ್ತೆ. ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 175 rupees ಪರ್ ಕೆ ಜಿ ಆಗುತ್ತೆ. So cost per kg of apple is 175 including freight charge. Let us solve another question. Let us see the question. Suresh of Bangalore consigned 2000 bags of rice to Rajesh of Mysore costing rupees 400 each. Suresh incurred expenses of rupees 4000. Rajesh incurred godown rent of rupees 2000. Selling expenses rupees 2000. 200 bags were lost in transit. Calculate the value of abnormal loss. Here Suresh is a consignor and Rajesh is a consignee. Suresh sending 2000 bags of rice to Rajesh, each of rupees 400. Suresh has incurred some expenses of rupees 4000. Here we normally take only non-recurring expenses. Let us solve the question. ಈ ಕ್ವಶನಲ್ಲಿ ನೋಡಿದ್ರೆ ನಮಗೆ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ನ ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ. ಸೊ ನಾವು ಹೆಡಿಂಗ್ ಹಾಕೊಳ್ಳೋಣ. ಕ್ಯಾಲ್ಕುಲೇಷನ್ ಆಫ್ ದ ವ್ಯಾಲ್ಯೂ ಆಫ್ abnormal loss. So first, goods sent on consignment. ಅವರು ಎಷ್ಟು ಅಮೌಂಟ್ಗೆ ಕಳಿಸಿದ್ದಾರೆ ಅಂತ ನೋಡಿ. 400 rupees ಕಳಿಸಿದ್ದಾರೆ ಅಟ್ 400. ಸೊ ಎಷ್ಟು ಕ್ವಾಂಟಿಟಿ ಕಳಿಸಿದ್ದಾರೆ ಅಂದರೆ 2000 ಇಂಟು 400. ಸೊ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಮಗೆ 8 lakhs ಸಿಗುತ್ತೆ. ಸೊ ನೆಕ್ಸ್ಟು ಅವ್ರಿಗೆ ಎಕ್ಸ್ಪೆನ್ಸ್ ಅಕರ್ ಆಗಿದೆ. ಒನ್ ಹೂ ಸೆಂಡಿಂಗ್ ದ ಗೂಡ್ಸ್ ದೇ ಹ್ಯಾವ್ ಅಕರ್ಡ್ ಸಮ್ ಎಕ್ಸ್ಪೆನ್ಸಸ್. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು ನಾವು. ಗೂಡ್ಸ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್. ಕನ್ಸೈನರ್ ಅಂದರೆ ದ ಒನ್ ಹೂ ಸೆಂಡಿಂಗ್ ದ ಗೂಡ್ಸ್ ಟು ದ ಕನ್ಸೈನಿ. ಸೊ ಅವ್ರಿಗೆ 4000 ಎಕ್ಸ್ಪೆನ್ಸ್ ಆಗಿದೆ. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಮಗೆ 8,04,000 ಸಿಗುತ್ತೆ. ಸೊ ನಮಗೆ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ನ ಕಂಡುಹಿಡಿಬೇಕು. ಸೊ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ನಮಗೆ ಟೋಟಲ್ ಸಿಕ್ಕಿರೋದು ಎಕ್ಸ್ಪೆನ್ಸಸ್ನು ಇನ್ಕ್ಲೂಡ್ ಮಾಡಿ 8,04,000 ಆಗಿದೆ. ಸೊ 8,04,000 ಇಂಟು ಅಬ್ನಾರ್ಮಲ್ ಲಾಸ್ ಆಗಿರೋದು ನಮಗೆ 200 bags ಲಾಸ್ಟ್ ಆಗಿದೆ ಟ್ರಾನ್ಸಿಟಲ್ಲಿ. ಸೊ ಅದನ್ನು ಡಿವೈಡೆಡ್ ಬೈ 2000 ಈಕ್ವಲ್ಸ್ 80,400. ಇಷ್ಟು ಅಮೌಂಟ್ ಆಫ್ ಗೂಡ್ಸ್ ಅಷ್ಟು ನಮಗೆ ಲಾಸ್ ಆಗಿದೆ. ಲಾಸ್ಟ್ ಇನ್ ಟ್ರಾನ್ಸಿಟ್ ಅಂದರೆ ನಾವು ಗೂಡ್ಸ್ನ ತೊಗೊಂಡೋಗ್ಬೇಕಾದ್ರೆ ನಮಗೆ ಆನ್ ದಿ ವೇ ಆಕ್ಸಿಡೆಂಟ್ ಅಥವಾ ಲಾಸ್ ಆಗಿದೆ. ಸೊ ಅದನ್ನು ಲಾಸ್ಟ್ ಇನ್ ಟ್ರಾನ್ಸಿಟ್ ಅಂತ ಹೇಳ್ತೀವಿ. ಸೊ ನಮಗೆ 80,400 rupees ಅಷ್ಟು ಗೂಡ್ಸು ನಮಗೆ ಲಾಸ್ ಆಗಿದೆ. If you like this video, please do subscribe to our channel, like, share and comment. Thanks for watching.